Hello, Prerna students. Today, let us learn something about surds and indices. So, surds and indices ನಲ್ಲಿ ಪ್ರಾಬ್ಲಮ್ಸ್ ಮಾಡಕ್ಕೆ ಮುಂಚೆ ಲಾಸ್ ಆಫ್ ಇಂಡಿಸಸ್ ಏನು, ಲಾಸ್ ಆಫ್ ಸರ್ಡ್ಸ್ ಏನು ಅಂತ ಸ್ವಲ್ಪ ತಿಳ್ಕೊಂಬರೋಣ. ಇದನ್ನೆಲ್ಲ ಜ್ಞಾಪಕ ಇಟ್ಕೊಂಡ್ರೆ ಒಳ್ಳೆಯದು. ಮೊದಲನೇದು a to the power of m into a to the power of n is equal to a to the power of m plus n. ಇದನ್ನ ಪ್ರೂವ್ ಮಾಡೋದು ಸ್ವಲ್ಪ. ಒಂದು ಕ್ಷಣ ಇದಕ್ಕೆ ಒಂದು ವ್ಯಾಲ್ಯೂ ಕೊಟ್ಕೊಳ್ಳೋಣ. ಎಗೆ 2 ಅಂತ ಕೊಟ್ಕೊಳ್ಳೋಣ ಸಿಂಪಲ್ ಆಗಿ. ಎಂ 3 ಅಂತ ಇಟ್ಕೊಳ್ಳೋಣ. 2 to the power of 3 ಇಂಟು ಮತ್ತು A2 ಇದನ್ನು ಎನ್ಗೆ 2ನೇ ಕೊಟ್ಕೊಳ್ಳೋಣ. ಸೊ 2 to the power of 3 ಇಂಟು 2 to the power of 2 ಅಂದರೆ ಈ ಫಾರ್ಮುಲಾ ಪ್ರಕಾರ 2 to the power of ಎಷ್ಟು 3 ಪ್ಲಸ್ 2 ಅಂದರೆ 5. ಸೊ ಲೆಕ್ಕ ಹಾಕೊಳ್ಳಿ. 2 to the power of 3 ಅಂದರೆ 8, 2 to the power of 2 ಅಂದರೆ 4, ಅಂದರೆ ಇದೆಷ್ಟು 8 4 32. 2 to the power of 5 ಅಂದರೆ ಲೆಕ್ಕ ಹಾಕಿ 32 ಬರುತ್ತೆ. 5 ಸಲ ಮಾಡಿದೆ. 2 2 4 4 8 8 16 12 32. ಸೊ ಈ ಫಾರ್ಮುಲಾ ನಮಗೆ ಅರ್ಥ ಆಯಿತು ಅಂತ ಆಯಿತು. ಇದನ್ನೇ ನಾವು ಸೆಕೆಂಡ್ ಫಾರ್ಮುಲಾಗೂ ಅಪ್ಲೈ ಮಾಡ್ಬೋದು. a to the power of m ಡಿವೈಡ್ ಬೈ a to the power of n. ಇದೇ ವ್ಯಾಲ್ಯೂ ತಗೊಳ್ಳಿ. a to the power of m ಅಂದರೆ 2 to the power of 3 ಡಿವೈಡ್ ಬೈ ಕೆಳಗಡೆ 2 to the power of 2 ಹಾಕೊಳ್ಳಿ. ಇಲ್ಲಿ 3 - 2 ಆಗುತ್ತೆ, 1 ಆಗುತ್ತೆ. ಇಲ್ಲಿ 2 to the power of 1 ಅಂದರೆ 2, ಇಲ್ಲಿ 2 ಕ್ಯೂಬ್ ಅಂದರೆ 8, 2 ಸ್ಕ್ವೇರ್ ಅಂದರೆ 4, 8/4 is equal to 2. ಸೊ ಈ ಫಾರ್ಮುಲಾ ನಮಗೆ ಪ್ರೂವ್ ಆಯಿತು. ಇನ್ನು a to the power of m to the power of n is equal to a to the power of m into n. ಅದೇ ನಂಬರ್ ತಗೊಳ್ಳಿ. 2 to the power of 3 ಹೋಲ್ ಟು ದ ಪವರ್ ಆಫ್ 2 ಅಂದರೆ ಅರ್ಥ ಏನು? ಸೊ 2 ಕ್ಯೂಬ್ ಎಷ್ಟು 8, 8 ಸ್ಕ್ವೇರ್ ಎಷ್ಟು 64. ಇಲ್ಲಿ 2 to the power of 3 m into n, 3 into 2 is 6. 2 to the power of 6 ಎಷ್ಟು ಅಂತ ನೋಡಿದ್ರೆ ಅದು ಕೂಡ 64 ಆಗಿರುತ್ತೆ. ಚೆಕ್ ಮಾಡಿ ನೋಡ್ಕೋಬೋದು. ಇನ್ನು ಡಿಫ್ರೆಂಟ್ ಟೈಪ್ ಆಫ್ ಫಾರ್ಮುಲಾ ಇದೆ ಇಲ್ಲಿ. ಏನಪ್ಪ ಅಂದರೆ ಎ ಬಿ ಟು ದ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎನ್ ಇಂಟು ಬಿ ಟು ದ ಪವರ್ ಆಫ್ ಎನ್. ಇಲ್ಲಿ ಬೇಕಿದ್ರೆ ಎಗೆ 2 ಅಂತ ಕೊಡೋಣ, ಬಿಗೆ 3 ಅಂತ ಕೊಡೋಣ. ಅಂದರೆ ಎ ಬಿ ಅಂದರೆ 2 into 3 ಆಯಿತು. ಟು ದ ಪವರ್ ಆಫ್ ಎನ್, ಎನ್ಗೆ ಬೇಕಾದ್ರೆ 2 ಕೊಡೋಣ. ಅವಾಗ ಎಷ್ಟಾಯಿತು? ಫಾರ್ಮುಲಾ ಪ್ರಕಾರ ದಿಸ್ ಶುಡ್ ಬಿ ಈಕ್ವಲ್ಸ್ 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಕರೆಕ್ಟಾಗಿ ನೋಡೋಣ. 2 into 3 ಎಷ್ಟು 6, 6 ಸ್ಕ್ವೇರ್ ಎಷ್ಟು 36. ಇಲ್ಲಿ 2 ಸ್ಕ್ವೇರ್ ಎಷ್ಟು 4, 3 ಸ್ಕ್ವೇರ್ 9, 4 into 9 36. ಸೊ 2 ಕರೆಕ್ಟಾಗಿದೆ ಅಂತ ಆಯಿತು. ಆಮೇಲೆ ಕೊನೆಯದಾಗಿ ಎನಿ ಪಾಸಿಟಿವ್ ನಂಬರ್ ಎ ಟು ದ ಪವರ್ ಆಫ್ 0 ಈಸ್ ಆಲ್ವೇಸ್ ಈಕ್ವಲ್ ಟು 1. ಇದು ನಮಗೆ ಜ್ಞಾಪಕ ಇರಬೇಕು. ಎನಿ ನಂಬರ್. ಸೊ 0 to the power of 0 ಮಾಡಬಾರ್ದು, ನೆಗೆಟಿವ್ ಹಾಕೋಬಾರ್ದು. ಸೊ ಎನಿಥಿಂಗ್ ರೈಸ್ ಟು ದ ಪವರ್ ಆಫ್ 0 ಈಸ್ 1. ಇನ್ನು ಎರಡನೇದು ಲಾಸ್ ಆಫ್ ಸರ್ಡ್ಸ್ ನೋಡಿ. ಸರ್ಡ್ ಅಂದರೆ ಏನು? ಯಾವುದು ನಿಮಗೆ nth ರೂಟ್ ಆಫ್ ಎ ಅನ್ನೋ ಫಾರ್ಮಲ್ ಕಾಣುತ್ತೋ ಅದನ್ನು ಸರ್ಡ್ ಅಂತ ಕರೀತಾರೆ. ಸೊ nth root of a is nothing but a to the power of 1/n. ಸೊ ಸಿಂಪಲ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ನಾವು ಸ್ಕ್ವೇರ್ ರೂಟ್ ಬರಿತೀವಲ್ಲ, ಸ್ಕ್ವೇರ್ ರೂಟ್ ಈಸ್ ನಥಿಂಗ್ ಬಟ್ 2's ರೂಟ್. ಓಕೆ, ಒಳಗಡೆ 4 ಕೊಟ್ಟರೆ ಇದರ ಅರ್ಥ 4 to the power of 1/2. 4 to the power of 1/2 ಅಂದರೆ ಸ್ಕ್ವೇರ್ ರೂಟ್ ಆಫ್ 4 ವಿಚ್ ಇಸ್ ನಥಿಂಗ್ ಬಟ್ 2. ಅದೇ ರೀತಿ ನಿಮಗೆ ಕ್ಯೂಬ್ ರೂಟ್ ಆಫ್ 8 ಅಂತ ಕೊಟ್ಟರೆ ಇದರ ಅರ್ಥ 8 to the power of 1/3 ಅಷ್ಟೇ. ಸೊ ಇದನ್ನೇ ಸರ್ಡ್ ಅಂತ ಕರೆಯೋದು. ಇನ್ನು ಬೇರೆ ಫಾರ್ಮುಲಾಗಳು ಎ ಬಿಗೆ nth ರೂಟ್ ತೊಗೊಂಡ್ರೆ ನೀವು ಎಗೆ nth ರೂಟ್ ಸಪ್ರೇಟ್ ಮಾಡ್ಬೋದು, ಬಿಗೆ nth ರೂಟ್ ಸಪ್ರೇಟ್ ಮಾಡ್ಬೋದು. ಜ್ಞಾಪಕ ಇರಲಿ, ಇಲ್ಲಿ ಇಂಟು ಸೈನ್ ಇದೆ, ಪ್ಲಸ್ ಮೈನಸ್ ಹಾಕಕ್ಕೆ ಹೋಗಬೇಡಿ. ಅದೇ ರೀತಿ nth ರೂಟ್ ಆಫ್ ಎ ಬೈ ಬಿನ nth ರೂಟ್ ಆಫ್ ಎ ಡಿವೈಡ್ ಬೈ nth ರೂಟ್ ಆಫ್ ಬಿ ಅಂತಲೂ ಬರಿಬೋದು. ವ್ಯಾಲ್ಯೂ ಒಂದೇ ಬರುತ್ತೆ. ಒಂದು ಎಕ್ಸಾಂಪಲ್ ತೊಗೊಂಡು ಮಾಡಿ ನೋಡಿ ಗೊತ್ತಾಗತ್ತೆ. nth ರೂಟ್ ಆಫ್ ಎ ಟು ದ ಪವರ್ ಆಫ್ ಎನ್ ಕೊಟ್ಟಾಗ ಈ ಎನ್ನು ಕ್ಯಾನ್ಸಲ್ ಆಗುತ್ತೆ, ಎ ಬರುತ್ತೆ. ಅದೇ ರೀತಿ nth ರೂಟ್ ಆಫ್ ಎಗೆ ಫರ್ದರ್ mth ರೂಟ್ ಮಾಡಿದಾಗ ನೀವು ಎಮ್ ಅಂಡ್ ಎನ್ನ ಮಲ್ಟಿಪ್ಲೈ ಮಾಡ್ಬೋದು. ಮಾಡಿದ್ರೆ mnth ರೂಟ್ ಆಫ್ ಎ ಬರುತ್ತೆ. ಇದಕ್ಕೊಂದು ಸುಮ್ಮನೆ ಎಕ್ಸಾಂಪಲ್ ತೊಗೊಳ್ಳೋಣ. ಎ ಜಾಗದಲ್ಲಿ 16 ಕೊಡೋಣ. ಯಾಕೆ ಅಂತ ಹೇಳ್ತೇನೆ. 16ಗೆ ಒಂದು ಸ್ಕ್ವೇರ್ ರೂಟ್.
ಸೊ ಇದು ವ್ಯಾಲ್ಯೂ ಎನ್ನು 2. ಇದಕ್ಕೂ ಇನ್ನೊಂದು ಸ್ಕ್ವೇರ್ ರೂಟ್ ಹಾಕೋಣ. ಸ್ಕ್ವೇರ್ ರೂಟ್ಗಳು ಹಾಕಿದ್ದೀನಿ ಸಿಂಪಲ್ ಆಗಿರಲಿ ಅಂತ. ಇದು ಎಮ್ ಅಂತ ಇಟ್ಕೊಳ್ಳೋಣ. ಇದು ಒಂದೇ, ಅಥವಾ ನೀವು ಒಳಗಡೆ 16 ಹಾಕ್ಬಿಟ್ಟು ಸಿಂಬಲ್ ಹಾಕ್ಬಿಟ್ಟು 2 × 2 4 ಎರಡು ಒಂದೇ, ಉತ್ತರ ಒಂದೇ ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 16 ಈಸ್ 4, ಸ್ಕ್ವೇರ್ ರೂಟ್ ಆಫ್ 4 ಈಸ್ 2. ನಂತರ ಫೋರ್ತ್ ರೂಟ್ ಆಫ್ 16 ಆಲ್ಸೋ ಈಸ್ 2. 2 × 2 × 2 × 2 2 4 4 8 16 4 ಸಲ ಇತ್ತು ಅಂದರೆ ಫೋರ್ತ್ ರೂಟ್ ಈಸ್ ಒನ್ ಆಫ್ ದೆಮ್ ವಿಚ್ ಇಸ್ 2. ಸೊ ಹೀಗೆ ಯು ಕ್ಯಾನ್ ಪ್ರೂವ್ ದ ವ್ಯಾಲ್ಯೂ. ಕೊನೆಯದಾಗಿ nth ರೂಟ್ ಆಫ್ ಎ ಕೊಟ್ಬಿಟ್ಟು ಅದರದ್ದು ಎಲ್ಲ ವ್ಯಾಲ್ಯೂದು ಎಮ್ ರೂಟ್ಗೆ ರೈಸ್ ಮಾಡಿದ್ರೆ ನೀವು ಅದನ್ನು ಒಳಗೆ ಕೂಡ ತರ್ಬೋದು. a⁴m ಕೂಡ ಮಾಡ್ಬೋದು. ಸೊ ಎರಡಕ್ಕೂ ಒಂದೇ ವ್ಯಾಲ್ಯೂ ಬರುತ್ತೆ. ಇದರ್ಥ a⁴m/n ಕೂಡ ಆಗುತ್ತೆ. ಓಕೆ, ಸೊ ವ್ಯಾಲ್ಯೂ ಯಾವುದಾದ್ರೂ ಒಂದು ವ್ಯಾಲ್ಯೂ ಕೊಟ್ಟು ನೋಡಿದ್ರೆ ನಿಮಗೆ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ಈಗ ಕೆಲವು ಪ್ರಾಬ್ಲಮ್ಸ್ ಮಾಡಿ ನೋಡೋಣ, ಆವಾಗ ನಮಗೆ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಸಿಂಪ್ಲಿಫೈ 3 ಪ್ರಾಬ್ಲಮ್ಸ್ ಇದೆ ಇಲ್ಲಿ. ಮೊದಲನೇ ಪ್ರಾಬ್ಲಮ್ ನೋಡೋಣ. 27⁻²/3. ಸೊ ದಿಸ್ ಇಸ್ ಅ ಥರ್ಡ್. ಸೊ 27⁻²/3 ಅಂದರೆ ಮೊದಲು ನಾವು ಕೆಲವು ಸಿಂಪಲ್ ವಿಷಯಗಳನ್ನ ಯಾವಾಗ ಜ್ಞಾಪಕಿಟ್ಕೋಬೇಕು. ಕೆಲವೊಂದು ಸ್ಕ್ವಯರ್ಸ್ ಅಪ್ ಟು 10 ತನಕ, 1 to 10 ತನಕ ಸ್ಕ್ವಯರ್ಸು, ಮೇ ಬಿ 1 to 10 ಸಾಧ್ಯವಾಗಿದ್ದರೆ ಅಟ್ಲೀಸ್ಟ್ 1 to 5 ತನಕ, ಇಲ್ಲ 1 to 10 ತನಕ ಕ್ಯೂಬ್ಸು. ನೀವು ಒಂದು ಸ್ವಲ್ಪ ನೋಡ್ಕೊಂಡಿದ್ರೆ ಯಾವಾಗ ಬೇಕಾದರೂ ಈ ಸಂಖ್ಯೆಗಳು ನೋಡಿದಾಗ ನಿಮಗೆ ಅದು ತಲೆಗೆ ಬರುತ್ತೆ. ನಮ್ಮ ಆಪ್ಟಿಟ್ಯೂಡ್ ಪ್ರಾಬ್ಲಮ್ಸಲ್ಲಿ ಯಾವತ್ತಿಗೂ ಕೂಡ ತುಂಬ ಕಷ್ಟವಾದಂತಹ ಪ್ರಾಬ್ಲಮ್ಸ್ ಕೊಡೋದಿಲ್ಲ. ಆದರೆ ಕೊಟ್ಟಿರೋ ಪ್ರಾಬ್ಲಮ್ ನೋಡಿದಾಗ ನಮಗೆ ಕೆಲವೊಂದು ಮೈಂಡಲ್ಲಿ ಕನೆಕ್ಷನ್ಸ್ ಬಂದರೆ ಫಾಸ್ಟಾಗಿ ಮಾಡ್ಬೋದು. ಉದಾಹರಣೆಗೆ ಸ್ಕ್ವೇರ್ಸ್ ಮಾತ್ರ ಬರೆದ್ರೆ 1ಗೆ ಸ್ಕ್ವೇರು 1, 2ಗೆ ಗೊತ್ತಿದ್ರೆ ಹೇಳ್ತಾ ಹೋಗಿ 4, 3ಗೆ 9, 4ಗೆ 16, 5ಗೆ 5 5s 25, 6ಗೆ 36, 7ಗೆ 49, 8ಗೆ 64, 9ಗೆ 81, 10ಗೆ 100. ಈಗ ಇದ್ರ ಮುಂದೆನೆ ಕ್ಯೂಬ್ ಮಾಡ್ತಾ ಹೋಗೋಣ. 1ಗೆ ಕ್ಯೂಬು 1, 2ಗೆ ಕ್ಯೂಬು ಇಲ್ಲಿ ನೋಡಿ, ಈ ಎರಡನ್ನೂ ಮಲ್ಟಿಪ್ಲೈ ಮಾಡಿ 4 × 2 ಸಿಕ್ಬಿಡ್ತು ಇಲ್ಲಿ 8. 3ಗೆ ಕ್ಯೂಬು ಇಲ್ಲಿ 3 × 9 ಮಲ್ಟಿಪ್ಲೈ ಮಾಡಿ 27. 4ಗೆ 4 × 16 64. 5ಗೆ 5 × 25 125. 6ಗೆ 6 × 36 ಒಂದ್ಸಲ ಮಾಡಿ ನೋಡಿ 2 1 6 ಬರುತ್ತೆ. 6 36 3, 6 18 3 21. 7ಗೆ 7 9 63, 6 7 4 28 6 34 343. 8ಗೆ 8 4 32 3 8 6 48 3 51 512. 9ಗೆ 729 ಬರುತ್ತೆ. 9 1 9 9 8 72. 10ಗೆ 1000. ಈಸಿ ಇದು. ಸೊ ಇಷ್ಟನ್ನು ನೀವು ಒಂದು ಕಡೆ ಬರ್ಕೊಂಡು ಆಗಾಗ ಇದನ್ನು ನೋಡ್ತಾ ಹೋದರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಬಂದರೂ ಗೊತ್ತಾಗುತ್ತೆ. ಒಂದು ಜ್ಞಾಪಕ ಇರಲಿ, ಈ ಸಂಖ್ಯೆಗಳು ನೋಡ್ತಾ ಹೋದರೆ ನಿಮಗೆ ನೋಡಿ ಇಲ್ಲಿ 27 ಕಾಣಿಸ್ತಿದ್ದಂಗೆ ಇದು ಯಾವುದೋ ಒಂದು ನಂಬರ್ದು ಕ್ಯೂಬ್ ಅಂತ ತಲೆಗೆ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ 27 ಇದೆ. ಈ 27 ಬರ್ತಿದ್ದ ಹಾಗೆ ನಮಗೆ 3 ಕ್ಯೂಬ್ ಅಂತ ಬರೀಬೋದು. 3 ಕ್ಯೂಬ್ ಅಂತ ಬರೆದ್ಬಿಟ್ಟು (2/3) ಹಾಕಿದ್ರೆ ನಾವು ಒಂದು ಫಾರ್ಮುಲಾ ನೋಡಿದ್ದೇವೆ. a⁴m is equal to a⁴m × n. ಸೊ ಇಲ್ಲಿ 3 ಆಚೆ ತೆಗೆದುಬಿಟ್ಟು 3 × 2/3 ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ. 3 ಸ್ಕ್ವೇರ್ is equal to 9. ಓಕೆ, ಸೊ ಇದೆಲ್ಲ ಕಣಿಲಿಕ್ಕೆ ಭಾಳ ಸುಲಭವಾಗಿ ಗೊತ್ತಾಗಿದ್ದೇನಕ್ಕಪ್ಪ ಅಂದರೆ 27 happens to be 3 ಕ್ಯೂಬ್. ಈ 27 ಜಾಗದಲ್ಲಿ ಅವ್ರು ಏನಾದರೂ 28 ಕೊಟ್ಬಿಟ್ರೆ ನಮಗೆ ಈ ರೀತಿ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಆಪ್ಟಿಟ್ಯೂಡ್ ಪ್ರಾಬ್ಲಮ್ಸಲ್ಲಿ ಕೊಡೋದು ಇಲ್ಲ. ಈ ಥರ ಏನಾದರೂ 28⁻²/3 ಅಂತ ಕೊಟ್ಟರೆ the only way you can calculate is through a calculator. ಓಕೆ, ಸೊ ಅದಕ್ಕೋಸ್ಕರ ಆ ರೀತಿ ಪ್ರಾಬ್ಲಮ್ ಕೊಡೋದಿಲ್ಲ. ಅದರಿಂದ ನೀವು 27⁻³ ಕೊಟ್ಬಿಟ್ಟಿದ್ದಾರೆ, ಕ್ಯಾಲ್ಕುಲೇಟರ್ ಇಲ್ಲದೆ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡ್ರೆ ನಿಮಗೆ ಲೆಕ್ಕ ಮಾಡೋದಕ್ಕೆ ಬರಲ್ಲ ಅಂತ ಅವ್ರಿಗೆ ಅರ್ಥವಾಗತ್ತೆ. ಸೊ 27 ಈಸ್ ನಥಿಂಗ್ ಬಟ್ 3 ಕ್ಯೂಬ್. ಇಲ್ಲಿ ನೋಡಿ, ಇಲ್ಲಿ 2/3 ಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ 2/3 ಕೊಡೋ ಬದಲು 2/5 ಕೊಟ್ಟಿದ್ರು ನಿಮಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ಲ.
ಯಾಕೆ ನಿಮಗೆ 3 to the power of 2/5 into 3 ಮಾಡಿಬಿಟ್ರೆ ಅವಾಗ ಏನಾಗುತ್ತೆ 10/3 ಆಗಿಬಿಡುತ್ತೆ. ಅದು ಲೆಕ್ಕ ಈಸಿಯಾಗಿ ಮಾಡೋಕ್ಕಾಗೋದಿಲ್ಲ. ಸೊ ಈ ರೀತಿ ಆನ್ಸರ್ ಬರಬೇಕು ಅಂದರೆ ಅವರು ಕರೆಕ್ಟಾಗಿ ಕೊಟ್ಟಿರ್ತಾರೆ. ನಮಗೆ 27 ನೋಡ್ತಿದ್ದ ಹಾಗೆ ನಮಗೆ ಅದು 3 ಕ್ಯೂಬ್ ಅನ್ನೋದು ನಮಗೆ ಚೆನ್ನಾಗಿ ತಲೆಯಲ್ಲಿ ಇರಬೇಕು. ಸಿಮಿಲರ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಇದನ್ನು ತೆಗೆದುಬಿಡೋಣ. ನೆಕ್ಸ್ಟ್ ಪ್ರಾಬ್ಲಮ್ಮು ಅಷ್ಟೇ. 1024 to the power of -4/5. ಇದಕ್ಕೂ ಅವರು 1024 ಕೊಡೋದಕ್ಕೆ ಇಲ್ಲಿ 4/5 ಕೊಡೋದಕ್ಕೂ ಒಂದು ಕಾರಣ ಇದೆ. ಏನಪ್ಪ ಅಂದರೆ 1024 ನೀವು ನೋಡಿ, ಈ 1024 ಅನ್ನೋದು ಒಂದು ಸ್ವಲ್ಪ ಈ ಥರ ಈ ನಂಬರ್ಗಳು ನೀವು ಇದೊಂದು ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. 2 ಮಾತ್ರ ಜ್ಞಾಪಕ ಇಟ್ಕೊಳ್ಳಿ. 2 to the power of 0 is equal to 1. ಬೇರೆ ನಂಬರ್ಸ್ ಜ್ಞಾಪಕ ಇಟ್ಕೊಳ್ಳೋದು ಪರವಾಗಿಲ್ಲ, 2 ಸ್ವಲ್ಪ ಜ್ಞಾಪಕ ಇಟ್ಕೊಳ್ಳಿ. 2 to the power of 1 is equal to 2. ಈಸಿ. 2 to the power of 2 ಅಂದರೆ 2 ಸ್ಕ್ವೇರ್ 4. 2 to the power of 3 ಅಂದರೆ 8 ಅಂದರೆ 2 ಕ್ಯೂಬ್. 2 to the power of 4 ಅಂದರೆ 8 16. 2 to the power of 5 ಅಂದರೆ 16 32. 2 to the power of 6 ಅಂದರೆ 32 64. 2 to the power of 7 ಈಸಿ 128. 2 to the power of 8 256. 2 to the power of 9 256 into 2 512. 2 to the power of 10 is equal to 512 into 2 1024. In fact ನಮಗೆ 2 to the power of 10 ಅನ್ನು ನಾವು ಒಂದು ಕಿಲೋಬೈಟ್, ಮೆಗಾಬೈಟ್, ಗಿಗಾಬೈಟ್ ಅಂತ ಹೇಳೋದು. ಅದು ಕಿಲೋ ಅಂದಾಗ 1000 ಅಲ್ಲ, 1024 ಎಲ್ಲಿ ಬೈಟ್ಸ್ ಕಂಪ್ಯೂಟರ್ ವಿಷಯಕ್ಕೆ ಬಂದಾಗ ಅದು ಬೇರೆ ಟಾಪಿಕ್. ಸೊ ಈ 2 ಮಾತ್ರ ಅಪ್ ಟು 10 ತನಕ ಜ್ಞಾಪಕ ಇಟ್ಕೊಂಡು ಸುಲಭ, ಯಾಕೆಂದರೆ ಯು ಕ್ಯಾನ್ ಕೀಪ್ ಆನ್ ಮಲ್ಟಿಪ್ಲೈಯಿಂಗ್ ಬೈ 2. ಈಗ ಈ 2 to the power of 10 is equal to 1024 ಕಾಣಿಸ್ತು. ಇಲ್ಲಿ 1024 ಇದೆ. 1024 2 to the power of 10 ಆಯಿತು ಅಂದರೆ ನಾವು ಅದನ್ನು 2 to the power of 2 whole to the power of 5 ಅಂತಲೂ ಅರ್ಥ ಮಾಡ್ಕೋಬೋದು. ಯಾಕೆಂದರೆ a to the power of m whole to the power of n is equal to a to the power of m into n. 2 into 5 10. ಸೊ 2 ಸ್ಕ್ವೇರ್ ಎಷ್ಟು 4. ಸೊ 4 to the power of 5 ಅಂತ ಅರ್ಥ ಆಗುತ್ತೆ. ಇದೆಲ್ಲ ನಮಗೆ ಈ ನಂಬರ್ಸು ಸ್ವಲ್ಪ ತಲೆಯಲ್ಲಿ ಆಗಾಗ ಇದ್ದಾಗ ಇದು ತಕ್ಷಣ ಬರುತ್ತೆ. ಅದಕ್ಕೆ ಫಾರ್ಮುಲಾಗಳು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು. ಜ್ಞಾಪಕ ಇಟ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಥರ ಪ್ರಾಬ್ಲಮ್ ಸಾಲ್ವ್ ಮಾಡಿ 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 ಅಭ್ಯಾಸ ಆಗಬೇಕು. ಸೊ 4 to the power of 5 ಹಾಕ್ಕೊಂಡಿದ್ದೇವೆ. ಟು ದ ಪವರ್ ಆಫ್ -4 to the power of 5 ಇದು ಕೊಟ್ಟಿರೋ ಪ್ರಾಬ್ಲಮ್. ಸೊ 4 ಇದು ಅಷ್ಟೇ, a to the power of m whole to the power of n. ಸೊ 4 to the power of 5 into -4/5, 5 ಕ್ಯಾನ್ಸಲ್ ಆಗುತ್ತೆ. 4 to the power of -4. ಸೊ ಎನಿಥಿಂಗ್ ಟು ದ ಪವರ್ ಆಫ್ ಮೈನಸ್ ನಂಬರ್ ಕೊಟ್ಟಾಗ ಅದರ ಅರ್ಥ 1/, ಅಂತ ಹಾಕೋಬೇಕು ಅಂತ. ಸೊ ಇದು ತಿಳ್ಕೊಂಡಿರ್ಬೇಕು ನಾವು. ಸೊ ಅದರ ಅರ್ಥ ಏನಪ್ಪ ಅಂದರೆ a to the power of -n is equal to 1 divided by a to the power of n ಅಂತ. ದಿಸ್ ಇಸ್ ಆಲ್ಸೋ ಎ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ 1/4 to the power of 4. 4 to the power of 4 ಅಂದರೆ 256 ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೂ ಕೂಡ 256 ಇಲ್ಲಿ ಬರುತ್ತೆ ನಿಮಗೆ. ಇದು ಅದು 2 to the power of 8. ಸೊ 4 to the power of 4 ಅಂದರೂ ಒಂದೇ, 2 to the power of 8 ಅಂದರೂ ಒಂದೇ. ಯಾಕೆಂದರೆ ಈ 4 ಅಂದ್ರೇ 2 ಸ್ಕ್ವೇರ್. ದಟ್ ಹೋಲ್ ಟು ದ ಪವರ್ ಆಫ್ 4 ಅಂದರೆ ಈ 4 into 2 ಮಾಡಿ 8 ಆಗುತ್ತೆ, 2 to the power of 8. ಎನಿವೆ, ಸೊ 1/2 to the 256 is the answer for this problem. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. 8/125. ಇಲ್ಲೂ ಅಷ್ಟೇ ನಾವು ಲಾಸ್ಟ್ ಟೈಮ್ ನೋಡಿರಬೇಕು. 8 ನೋಡ್ತಿದ್ದಂಗೆ ನಮಗೆ ತಲೆಯಲ್ಲಿ 2 ಕ್ಯೂಬ್ ಬರಬೇಕು. 125 ನೋಡ್ತಿದ್ದಂಗೆ 5 ಕ್ಯೂಬ್ ನಮ್ಮ ತಲೆಯಲ್ಲಿ ಓಡಬೇಕು. ಆವಾಗ ಈಸಿಯಾಗಿ ನಾವು 2 ಕ್ಯೂಬ್ ಬರೀಬೋದು, 5 ಕ್ಯೂಬ್ ಬರೀಬೋದು. ಆ್ಯಂಡ್ ನೋಡಿ, ಅದಕ್ಕೋಸ್ಕರ ಅವರು -4/3 ಕೊಟ್ಟರು ಅದೇ ಕಾರಣಕ್ಕೆ. ಇಲ್ಲೇ ಒಂದು ಕ್ಲೂ ಇದೆ ನಮಗೆ. ಇಲ್ಲಿ ಯಾಕೆ 3 ಕೊಟ್ಟಿದ್ದಾರೆ ಅಂದರೆ ನಮಗೆ ಕ್ಯಾನ್ಸಲ್ ಮಾಡೋಕ್ಕೆ ಆಗಲಿ ಅಂತ. ಸೊ ಆಲ್ ದ ಪ್ರಾಬ್ಲಮ್ಸ್ ಇನ್ ಆಪ್ಟಿಟ್ಯೂಡ್ ವಿಲ್ ಬಿ ಈಸಿಲಿ ಸಿಂಪ್ಲಿಫೈಯಬಲ್. ಎಲ್ಲಾದರೂ ಕ್ಯಾನ್ಸಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಸೊ 2 ಕ್ಯೂಬ್ ಬೈ 5 ಕ್ಯೂಬನ್ನು ನೀವು 2/5 ಹೋಲ್ ಕ್ಯೂಬ್ ಬರೀಬೋದು. ಹೋಲ್ ಕ್ಯೂಬ್ ಬರೆದಾಗ ಈ 3 ಕ್ಯಾನ್ಸಲ್ ಆಗುತ್ತೆ, -4 ಇರುತ್ತೆ. 2/5 to the power of -4 ಅಂದರೆ 1/, ಮಾಡಬೇಕು. ಸೊ ಈ ಫ್ರ್ಯಾಕ್ಷನ್ನಲ್ಲಿ ನಿಮಗೆ ಮೈನಸ್ ಬಂದ್ಬಿಟ್ರೆ ಅರ್ಥ ಏನು ಗೊತ್ತಾ? ಈಗ 2/3 ಎಕ್ಸಾಂಪಲ್ಲು ಟು ದ ಪವರ್ ಆಫ್ -1 ಅಂದರೆ ಅದರ ಅರ್ಥ 1 divided by 2/3. ಸೊ ಇದನ್ನು ಮತ್ತೆ ಮೇಲೆ ಕಳಿಸಿದಾಗ 3/2 ಆಗುತ್ತೆ.
ಸೊ ನೀವು ಏನು ಮಾಡ್ಬೋದು, 2/3 ಟು ದ ಪವರ್ ಆಫ್ -1 ಕಾಣಿಸಿದ್ದಾಗೇನೆ ಇಸ್ ಈಕ್ವಲ್ ಟು 3/2 ಅಂತ ಹಾಕ್ಬಿಟ್ರೆ ಕರೆಕ್ಟ್ ಆಗಿರುತ್ತೆ. ಓಕೆ, ಸೊ ಅದೇ ಥರನೇ ಇಲ್ಲಿ 2/5 ಟು ದ ಪವರ್ ಆಫ್ -4 ಅಂದಾಗ ನೀವು 5 and 2ನ ಇಂಟರ್ಚೇಂಜ್ ಮಾಡಿ 5/2 ಟು ದ ಪವರ್ ಆಫ್ 4. ಸೊ 5 × 5 25, 25 × 25 625, 2 × 2 4, 4 × 4 16. ಇದು ಆನ್ಸರ್. ಆ್ಯಂಡ್ ದಿಸ್ ವಿಲ್ ಬಿ ಪಾರ್ಟ್ ಆಫ್ ಯುವರ್ ಆಪ್ಷನ್ಸ್ ಆಲ್ಸೋ. ಸೊ ಇಲ್ಲಿ ನಾನು ಆಪ್ಷನ್ಸ್ ಏನು ಕೊಟ್ಟಿಲ್ಲ, ನಿಮಗೆ ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಆಪ್ಷನ್ಸ್ ಇರುತ್ತೆ. ಸೊ ನಿಮ್ಗೆ ಅಲ್ಲಿ 5 ಕಾಣಿಸಿದಂಗೆ 625. ಅದು ಅಷ್ಟೇ, ನಾವು ಒಂದು ಪ್ರಾಬ್ಲಮ್ಸ್ ಆನ್ ನಂಬರ್ಸಲ್ಲಿ ನೋಡಿದ್ದೇವೆ. ಈ ಕ್ಯೂಬ್ಸಲ್ಲಿ 1ಗೆ ಕ್ಯೂಬು 1 ಎಂಡ್ ಆಗುತ್ತೆ, 2ಗೆ 8 ಇರುತ್ತೆ, 3ಗೆ 7 ಎಂಡ್ ಆಗುತ್ತೆ. ಸೊ ಇಲ್ಲಿ 27 ಅದು ಆ್ಯಕ್ಚುಲಿ ಅದು 7 ಎಂಡ್ ಆಗುತ್ತೆ. ಸೊ ನಿಮಗೆ 7 ಕಾಣಿಸಿದ್ರೆ ಪಾಸಿಬಿಲಿಟಿ 3 ಇರುತ್ತೆ. 4ಗೆ 4 ಎಂಡ್ ಆಗುತ್ತೆ 64, 5ಗೆ 5 ಎಂಡ್ ಆಗುತ್ತೆ 125, 6ಗೆ 6 ಎಂಡ್ ಆಗುತ್ತೆ 216 ನೋಡಿದ್ವಿ ಆಗಲೇ, 7ಗೆ 7 49 ಮತ್ತು 63 3 ಎಂಡ್ ಆಗುತ್ತೆ. ಓಕೆ, ಸೊ ಹೀಗೆ ಈ ನಂಬರ್ಸು ಸ್ವಲ್ಪ ಜ್ಞಾಪಕ ಇಟ್ಕೊಂಡ್ರೆ ಅಭ್ಯಾಸ ಆಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ಕಂಪ್ಯೂಟ್ x ಫ್ರಮ್ x ಟು ದ ಪವರ್ ಆಫ್ 1/4 ಇಸ್ ಈಕ್ವಲ್ ಟು 48/x ಟು ದ ಪವರ್ ಆಫ್ 3/4. ಇಲ್ಲೂ ಅಷ್ಟೇ ಇವೆಲ್ಲ ಅನುಕೂಲ ಆಗೋ ಥರನೇ ಕೊಟ್ಟಿದ್ದಾರೆ, ನೋಡೋಣ ಹೇಗೆ ಅಂತ. ನಾವು ಏನು ಮಾಡೋಣ, x ಟು ದ ಪವರ್ ಆಫ್ 1/4 ಇಸ್ ಈಕ್ವಲ್ ಟು 48/x ಟು ದ ಪವರ್ 3/4 ಹಾಕೋಣ. ಸೊ ಇದನ್ನು ಈ ಕಡೆ ಕಳಿಸಿದಾಗ ಏನಾಗುತ್ತೆ, x × 1/4 × x × 3/4 ಆಗುತ್ತೆ. ನೀವು a ಟು ದ ಪವರ್ ಆಫ್ m × a ಟು ದ ಪವರ್ ಆಫ್ n ಮಾಡಿದ್ರೆ a ಟು ದ ಪವರ್ ಆಫ್ m + n ಆಗುತ್ತೆ. ಸೊ ಅದನ್ನ ಆ್ಯಡ್ ಮಾಡಿ 1 + 4/3 + 4. ಇಲ್ಲೂ ಅಷ್ಟೇ ಬೇಕು ಅಂತ ಸಿಂಪಲಾಗಿ ಕೊಟ್ಟಿದ್ದಾರೆ. 1/4 ಅಂದರೆ ಕ್ವಾರ್ಟರ್, 3/4 ಅಂದರೆ 3/4, ಆ್ಯಡ್ ಮಾಡಿದ್ರೆ 1 ಆಗಿಬಿಡುತ್ತೆ. 1/4 + 3/4 is 1. ಸೊ x is equal to 48. ಸೊ ಆನ್ಸರ್ ತುಂಬ ಸಿಂಪಲ್ ಆಗಿದೆ, ಆದರೆ ನಮಗೆ ಕೆಲವೊಂದು ಅಭ್ಯಾಸ ಇರಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಭ್ಯಾಸ ಇರಬೇಕು, ಫಾರ್ಮುಲಾ ಗೊತ್ತಿರಬೇಕು. a ಟು ದ ಪವರ್ ಆಫ್ m × a ಟು ದ ಪವರ್ ಆಫ್ n is equal to a ಟು ದ ಪವರ್ ಆಫ್ m + n ಅಂತ ಫ್ರ್ಯಾಕ್ಷನನ್ನು ನಾವು ಕ್ವಿಕ್ಕಾಗಿ ಆ್ಯಡ್ ಮಾಡೋಕ್ಕೆ ಬರಬೇಕು. 1/4 + 3/4 ಸಿಂಪಲ್. 4 LCM ಏನು ಚೇಂಜ್ ಆಗಲ್ಲ, 4 ಇರುತ್ತೆ. 1 + 3 4, 4/4 1. ಸೊ x ಟು ದ ಪವರ್ ಆಫ್ 1 is nothing but x. ಸೊ x is equal to 48. ಸೊ ಕಾಂಪ್ಲೆಕ್ಸ್ ಆಗಿ ಕಾಣೋ ಪ್ರಾಬ್ಲಮ್ಮು ಎಷ್ಟೋ ಸಲ ತುಂಬ ಸಿಂಪಲ್ಲಾಗಿ 10 ಸೆಕೆಂಡಲ್ಲೇ ಸಾಲ್ವ್ ಮಾಡ್ಬೋದು. ನೆಕ್ಸ್ಟು ಎವ್ಯಾಲ್ಯೂಯೇಟ್ 2 ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇದೆ. ಮೊದಲನೇ ನೋಡೋಣ. ಇಲ್ಲಿ ನೋಡಿ 0.0032 ಅಂತೆಲ್ಲ ಕಾಣಿಸಿದಾಗ ಟು ದ ಪವರ್ ಆಫ್ 3/5 ಮಾಡಬೇಕು ಅಂದರೆ ಬಹಳ ಕಷ್ಟ ಆಗುತ್ತೆ ಟು ಯೂಸ್ ಇವನ್ ಕ್ಯಾಲ್ಕುಲೇಟರ್. ಸೊ ಬಟ್ ಇಲ್ಲಿ ಏನೋ ಒಂದು ಟ್ರಿಕ್ ಇದೆ. ಇಲ್ಲಿ ಇದನ್ನೇನು ಮಾಡಿ, ಈ ಡೆಸಿಮಲ್ನ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಂಬಿಡಿ. ಸೊ 0.033 + 2 5 ಡಿಜಿಟ್ಸ್ ಇದೆ ಪಾಯಿಂಟ್ ಆದಮೇಲೆ, ಅಂದರೆ 32 ಬರೆದುಬಿಟ್ಟು ಕೆಳಗಡೆ 1 × 5 zeros ಹಾಕ್ಬಿಡಿ. ಈ 5 zeros ಈ 5ಗೂ ಒಂದು ನಂಟು ಕಾಣಿಸ್ತಿದೆ. ಏನಪ್ಪ ಅಂದರೆ 5 zeros ಇತ್ತು ಅಂದರೆ ಅದಕ್ಕೆ 10 to the power of 5. ಅದೇ ಥರ 32 ಆಲ್ಸೋ ಈಸ್ 2 to the power of 5. ಇದನ್ನು ನೀವು 2/10 ಹೋಲ್ ಟು ದ ಪವರ್ ಆಫ್ 5 ಮಾಡ್ಬೋದು. ಈ 5 ಆಚೆ ಬಂದಾಗ ಈ 5 ಕ್ಯಾನ್ಸಲ್ ಆಗುತ್ತೆ. ಆವಾಗ 2/10 ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 1/5 ಆಗುತ್ತೆ. 1/5 ಟು ದ ಪವರ್ ಆಫ್ 3 ಅಂದರೆ 1/125. ಸಿಂಪಲ್. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಅಷ್ಟೇ ಸಿಂಪಲ್. ಇದು ಅಷ್ಟೇ ನೋಡೋಕ್ಕೆ ಕಾಂಪ್ಲೆಕ್ಸ್ ಆಗಿ ಕಾಣುತ್ತೆ, ತುಂಬ ಸಿಂಪಲ್ ಆಗಿದೆ. ನೀವು ಏನು ಮಾಡಬೇಕಪ್ಪ ಅಂದರೆ, 2 ನಂಬರ್ ಈ ಥರ ಕಾಣಿಸ್ತಾ ಇದೆ ಅಂದರೆ ಇದು ಎರಡಕ್ಕೂ ಏನೋ ಒಂದು ಕನೆಕ್ಷನ್ ಇದೆ ಅಂತ ಯೋಚನೆ ಬರಬೇಕು ನಿಮಗೆ. ಕನೆಕ್ಷನ್ ಏನಪ್ಪ ಅಂದರೆ 256 is nothing but 16². ಓಕೆ, ಇಲ್ಲಿ 256 ಬದಲು ಯಾವುದೇ ಬೇರೆ ನಂಬರ್ ಕೊಟ್ಟರು ಈ ಕನೆಕ್ಷನ್ ಕಾಣೋದಿಲ್ಲ. ಅದಕ್ಕೆ ಬೇಕು ಅಂತ ಕೊಟ್ಟಿದ್ದಾರೆ 256 is 16². ಇಲ್ಲಿ 16 to the power of ಅಂದರೆ a to the power of m ಹೋಲ್ ಟು ದ ಪವರ್ ಆಫ್ n ಅಂದರೆ a to the power of m × n. ಸೊ 2 × 0.16 is nothing but 0.32. 16 2 ಡೆಸಿಮಲ್ ಹಂಗೆ ಇರುತ್ತೆ. ಸೊ 0.32 + 0.18 is 0.50. 0.50 ಅಂದರೆ ಎಷ್ಟು? ಅರ್ಧ. ಸೊ 16 to the power of half ಅಂದರೆ √16 is 4. ಸೊ ಇಷ್ಟು ಕಾಂಪ್ಲೆಕ್ಸ್ ಆಗಿ ಕಾಣೋ ಪ್ರಾಬ್ಲಮ್ಗೆ ಆನ್ಸರು ತುಂಬ ಸಿಂಪಲ್ 4. ಅದು ಗೊತ್ತಾಗಿದೆ ಹೇಗಪ್ಪ ಅಂದರೆ ನಮಗೆ ಈ ಸೈಡ್ಸ್ ಆ್ಯಂಡ್ ಇಂಡಿಸಿಸ್ದು ಫಾರ್ಮುಲಾ ಜ್ಞಾಪಕ ಇಟ್ಕೊಂಡಿದ್ದಕ್ಕೆ. ನೆಕ್ಸ್ಟು ಅದೇ ಥರನೇ 0.064 × 0.4 ಟು ದ ಪವರ್ ಆಫ್ 7, 0.4 ಕ್ವಶನ್ ಮಾರ್ಕ್ ಕೊಟ್ಟಿದ್ದಾರೆ ಇಂಟು 0.0256². ಇಲ್ಲಿ ಕ್ವಶನ್ ಮಾರ್ಕ್ ಎಷ್ಟು ಅಂತ ಕಂಡುಹಿಡಿಯಬೇಕು. ಇದು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ 0.4 is the smallest number. 4ಕ್ಕೂ 64ಕ್ಕೂ ಏನೋ ಸಂಬಂಧ ಇದೆ ನಮ್ಗೆ ಗೊತ್ತು ಅಲ್ವಾ? 4 × 4
16, 16 ಇಂಟು 4 64. ಸೊ 64 ಇಸ್ ನಥಿಂಗ್ ಬಟ್ 4 ಕ್ಯೂಬ್. ಅದೇ ಥರ 64 ಇಂಟು 4 ಹಾಗೆ ಆ್ಯಡ್ ಮಾಡ್ಕೊಂಡು ಹೋದರೆ 256 ಬರುತ್ತೆ. ಬಿಕಾಸ್ 256 2 ಟು ದ ಪವರ್ ಆಫ್ 0ನಲ್ಲಿ ಮಾಡ್ತಾ ಹೋದ್ವಲ್ಲ, ಅಲ್ಲಿ ಬಂದಿದೆ. ಸೊ ಏನಾಗುತ್ತೆ ವ್ಯಾಲ್ಯೂ? 0.64 ಇಸ್ ನಥಿಂಗ್ ಬಟ್ 0.064. ಈ ಪಾಯಿಂಟ್ ಇಲ್ಲದೆ ಹೋಗಿದ್ರೆ 64 ಆಗ್ತಿತ್ತಲ್ಲ, ಆ 64ಗೆ ಕ್ಯೂಬು 4 ಕ್ಯೂಬ್ ಹಾಕೋಬೋದು. 0.4 ಹಾಕ್ಕೊಂಡ್ರೆ ನಿಮಗೆ ಕ್ಯೂಬಲ್ಲಿ 3 ಡೆಸಿಮಲ್ಸ್ ಆದಮೇಲೆ ಪಾಯಿಂಟ್ ಇಡಬೇಕು, 3 ಡೆಸಿಮಲ್ ಪಾಯಿಂಟ್ಸ್. ಅಂದರೆ 4 ಕ್ಯೂಬ್ 64, ಒಂದಾಯಿತು, 2 ಆಯಿತು, ಇನ್ನೊಂದು 0 ಹಾಕ್ಬಿಟ್ರೆ ಪಾಯಿಂಟ್ ಇಟ್ಬಿಟ್ರೆ 0.064ಗೆ ಕ್ಯೂಬ್ ರೂಟು 0.4 ಆಗುತ್ತೆ. ಹೇಗಪ್ಪ ಅಂದರೆ ನೀವು ಇಲ್ಲಿ ಪಕ್ಕದಲ್ಲಿ 0.4 ಇಂಟು 0.4 ಇಂಟು 0.4 ಮಾಡ್ದಂಗೆ. ಸೊ ಮೊದಲು ಇದೆರಡು ಮಾಡೋಣ. 0.4 ಇಂಟು 0.4 4 16. ಸೊ ಇಲ್ಲಿ ಒಂದಾದಮೇಲೆ ಇಲ್ಲಿ ಒಂದಾದಮೇಲೆ ಪಾಯಿಂಟ್ ಇರೋದ್ರಿಂದ ಇಲ್ಲಿ 2 ಪಾಯಿಂಟ್ ಇರೋಣ. 0.16 ಇಂಟು 0.4 ಮಾಡೋಣ ಈಗ. ಸೊ 4 24, 2 4 4 6 ಅಲ್ವಾ? ಆದರೆ ಇಲ್ಲಿ 2 ಇಲ್ಲಿ ಒಂದಾದಮೇಲೆ ಪಾಯಿಂಟ್ ಇರೋದ್ರಿಂದ ಇಲ್ಲಿ 1 2 3ನೇದಕ್ಕೆ 0 ಇಟ್ಬಿಟ್ಟು ಪಾಯಿಂಟ್ ಇಡ್ತೀವಿ. ಸೊ 0.064ಗೆ ಕ್ಯೂಬ್ ರೂಟ್ ಏನಪ್ಪ ಅಂದರೆ 0.4, ಅಥವಾ 0.4ಗೆ ಕ್ಯೂಬ್ ಏನಪ್ಪ ಅಂದರೆ 0.064. ಅದೇ ನಾವು ಇಲ್ಲಿ ಮಾಡಿರೋದು. ಇನ್ನು 0.4 ಟು ದ ಪವರ್ ಆಫ್ 7 ಕೊಟ್ಟಿದ್ದಾರೆ, ಅದನ್ನ ಹಾಗೆ ಬರೆದಿದ್ದೇವೆ. ಇದು ಎಕ್ಸ್ ಗೊತ್ತಿಲ್ಲ ನಮಗೆ, ಕ್ವಶನ್ ಮಾರ್ಕ್ ಎಕ್ಸ್ ಹಾಕ್ಕೊಂಡಿದ್ದೇವೆ. ಇಲ್ಲಿ 0.0256. ಸೊ ಇಲ್ಲಿ ನೋಡಿ 1 2 3 4. ಓಕೆ, ಸೊ 4 ಇದಾದ ಮೇಲೆ ಇರೋದ್ರಿಂದ ನಮಗೆ ಇಲ್ಲಿ ನೋಡಿ 4 ಕ್ಯೂಬ್ 64 ಆಯಿತು. ಇಂಟು 4 ಮಾಡಿ, 4 4 16, 1 4 6 24, 1 25. ಸೊ 256 ಇಸ್ ನಥಿಂಗ್ ಬಟ್ 4 ಟು ದ ಪವರ್ ಆಫ್ 4. ಸೊ 0.4 ಟು ದ ಪವರ್ ಆಫ್ 4, 0.4 ಟು ದ ಪವರ್ ಆಫ್ 4 ಅಂದರೆ 4 ಇಂಡಿಜರ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಇಡಬೇಕು. ಸೊ 1 2 3, ಇನ್ನೊಂದು ಇಲ್ಲದಿರೋದ್ರಿಂದ 0 4. ಸೊ ದಿಸ್ ಈಸ್ ವಾಟ್ ಯು ಹ್ಯಾವ್ ಗಾಟ್ ಹಿಯರ್. ಸೊ ದಿಸ್ ಇಸ್ 0.0256 ಅಂದರೆ 0.4 ಟು ದ ಪವರ್ ಆಫ್ 4. ಅವರು ಈ ಸ್ಕ್ವೇರ್ ಕೊಟ್ಟಿರೋದ್ರಿಂದ ಈ ಸ್ಕ್ವೇರ್ ಹಾಕ್ಕೊಂಡಿದ್ದೇವೆ. ಇಲ್ಲಿ 4 2 8 ಹಾಕೋಬೋದು ಇಲ್ಲಿ. ಓಕೆ, ಸೊ ಏನಾಯ್ತು ಇಲ್ಲಿ 0.4 ಟು ದ ಪವರ್ ಆಫ್ 3. ಇಲ್ಲಿ ಇದು a ಟು ದ ಪವರ್ ಆಫ್ m ಇಂಟು a ಟು ದ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದ ಪವರ್ ಆಫ್ m ಪ್ಲಸ್ n. 3 + 7 is 10. ಇಲ್ಲಿ x ಹಾಗೆ ಇರುತ್ತೆ. ಇಲ್ಲಿ a ಟು ದ ಪವರ್ ಆಫ್ m ಹೋಲ್ ಟು ದ ಪವರ್ ಆಫ್ n ಇಸ್ ಈಕ್ವಲ್ ಟು a ಟು ದ ಪವರ್ ಆಫ್ mn. 4 ಇಂಟು 2 8 ಆಯಿತು. ಸೊ ಇದನ್ನು ಈ ಕಡೆ ಲೆಫ್ಟ್ ಕಳಿಸಿದ್ರೆ ಡಿವೈಡ್ ಆಗುತ್ತೆ. ಸೊ 0.4 ಟು ದ ಪವರ್ ಆಫ್ 10 ಬೈ 0.4 ಟು ದ ಪವರ್ ಆಫ್ 8 ಅಂದರೆ 10 - 8 ಈಸ್ 2. ಸೊ 0.4 ಟು ದ ಪವರ್ ಆಫ್ x ಈಸ್ ಈಕ್ವಲ್ ಟು 0.4 ಟು ದ ಪವರ್ ಆಫ್ 2. ಸೊ ನಮಗೆ ಬೇಕಾಗಿರೋ ವ್ಯಾಲ್ಯೂ ಎಕ್ಸ್ದು, ಅದಕ್ಕೋಸ್ಕರ x ಈಸ್ ಈಕ್ವಲ್ ಟು 10 - 8 2. ಈ ರೀತಿ ನಾವು ಲೆಕ್ಕ ಮಾಡ್ತೇವೆ. ಇಲ್ಲಿ ನೀವು ಬೇಕಿದ್ರೆ ಈ ಎಕ್ಸ್ ಜಾಗ ಇಲ್ಲಿ 2 ಹಾಕಿಬಿಟ್ಟು ಕ್ಯಾಲ್ಕುಲೇಟರ್ ಇದ್ದರೆ ಕ್ಯಾಲ್ಕುಲೇಟರ್ನ ಬಳಸ್ಕೊಂಡು ನೀವು ಹಾಕಿ ನೋಡಿ, ಕರೆಕ್ಟಾಗಿ ಈ ವ್ಯಾಲ್ಯೂ ಬರುತ್ತೆ. ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಕೋಶಂಟ್ ವೆನ್ x ಟು ದ ಪವರ್ ಆಫ್ -1 ಇಸ್ ಡಿವೈಡೆಡ್ ಬೈ x - 1? ಈ ರೀತಿ ನೋಡಿದಾಗೆಲ್ಲ ಬಹಳ ಗಾಬರಿ ಆಗುತ್ತೆ. ಗಾಬರಿ ಆಗೋ ಅವಶ್ಯಕತೆ ಏನೂ ಇಲ್ಲ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡ್ತಾ ಹೋದರೆ ನಮಗೆ ಗೊತ್ತಾಗುತ್ತೆ. ಜಸ್ಟ್ ರಿಮೆಂಬರ್ ಸಮ್ ಆಫ್ ದಿಸ್ ಫಾರ್ಮುಲಾಸ್. ಬೇಕಾದರೆ ಫಾರ್ಮುಲಾಸ್ ಒಂದು ಕಡೆ ಬರ್ಕೊಂಡು ಪಕ್ಕ ಇಟ್ಕೊಂಡಿರಿ, ಪ್ರಾಕ್ಟೀಸ್ ಮಾಡಬೇಕಾದ್ರೆ ನೀವು ನೋಡ್ತಾ ಇರಿ, ಆಮೇಲೆ ಅದೇ ಅಭ್ಯಾಸ ಆಗಿಬಿಡುತ್ತೆ. ಹೇಗೆ ಮಾಡ್ತೀವಿ? x ಟು ದ ಪವರ್ ಆಫ್ -1 ಮೇಲ್ಗಡೆ ಹಾಗೆ ಇದೆ. x ಟು ದ ಪವರ್ ಆಫ್ -1 ಅಂದರೆ ನಥಿಂಗ್ ಬಟ್ 1/x. ಆಗಲೇ ಹೇಳಿದ್ನಲ್ಲ, ಎನಿಥಿಂಗ್ ಟು ದ ರೈಸ್ಡ್ ಮೈನಸ್ ಅಂದರೆ 1/, ಹಾಕೋಬೇಕು. ಸೊ 1/x - 1 ಬೈ x - 1 ಇಷ್ಟನ್ನು ಮಾತ್ರ ಸಾಲ್ವ್ ಮಾಡಿ. 1/x - 1 ಅಂದರೆ ಇದಕ್ಕೂ ಎಲ್ ಸಿ ಎಮ್ ಎಕ್ಸ್ ಆಗುತ್ತೆ. x ಕ್ಯಾನ್ಸಲ್ ಆದರೆ 1, ಮೈನಸ್ ಇಲ್ಲಿ 1 ಇದೆ, 1x ಇಂಟು 1 ಇಸ್ x. ಸೊ 1 - x/x ಆಗುತ್ತೆ, ಡಿವೈಡ್ ಬೈ x - 1. ಸೊ ಇದನ್ನು ನೀವು ಪ್ರಾಪರ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ರೆ ಈ 1 - x ಹಾಗೆ ಇರುತ್ತೆ. ದಿಸ್ x ಬಿಕಮ್ಸ್ ಪಾರ್ಟ್ ಆಫ್ ದ ಡಿನಾಮಿನೇಟರ್, x ಇಂಟು x - 1. ಸೊ ಇಲ್ಲಿ ನೋಡಿ 1 - x, x - 1 ಎರಡು ಒಂದೇ, ಆದರೆ ಸಿಂಬಲ್ ಚೇಂಜ್ ಆಗುತ್ತೆ. ಸೊ ಇಲ್ಲಿ ನೀವು ಮೈನಸ್ ಹಾಕ್ಬಿಟ್ಟ ಅಂದರೆ x - 1 ಬಿಕಮ್ಸ್ 1 - x. ದೆನ್ ಯು ಕ್ಯಾನ್ ಕ್ಯಾನ್ಸಲ್ ದೀಸ್ ಟು. ಕ್ಯಾನ್ಸಲ್ ಆಗಿಬಿಟ್ರೆ 1 ಡಿವೈಡ್ ಬೈ -x, -1/x ಆಗುತ್ತೆ. ಅಷ್ಟೇ ಆನ್ಸರ್. ಓಕೆ, ಇದು ಗೊತ್ತಾಗದೇ ಹೋದರೆ ಇನ್ನೊಂದ್ಸಲ ನೋಡಿ ಇದು ಮಾಡ್ಕೊಳ್ಳಿ.
ಅಭ್ಯಾಸ ಮಾಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್, ಇಫ್ 2 to the power of x minus 1 plus 2 to the power of x plus 1 is equal to 1280, find the value of x. ಅದಕ್ಕೆ ನಮಗೆ ಈ ಕೆಳಗಡೆ ಏನಾದ್ರು ಎಕ್ಸ್ ಕೊಟ್ಟಿದ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಮೇಲ್ಗಡೆ ಕೊಟ್ಟಿರೋದ್ರಿಂದ ಇದನ್ನೆಲ್ಲ ನಾವು ವಿ ಹ್ಯಾವ್ ಟು ಕನ್ವರ್ಟ್ ಬ್ಯಾಕ್. ಓಕೆ, ಸೊ ಹೇಗೆ ಮಾಡ್ತೀವಿ ಈಗ ನೋಡಿ. 2 to the power of x minus 1 ಹಾಗೆ ಇರಲಿ. ಇಲ್ಲಿ ಈಗ 2 to the power of x plus 1 ನಾವು ಸ್ವಲ್ಪ ಮಾಡಿಫೈ ಮಾಡೋಣ. ಏನು, ಈ ಎಕ್ಸ್ ಪ್ಲಸ್ 1ನ ಎಕ್ಸ್ ಮೈನಸ್ 1 ಅಂತ ಮಾಡಬೇಕಾಗಿ ಬಂದರೆ ಮಾಡಬೇಕಾದ್ರೆ ಇಷ್ಟೇ, +2 ಆ್ಯಡ್ ಮಾಡಿದ್ರೆ ಆಯಿತು. ಅವಾಗೇನಾಯಿತು, -1 + 2 is -1, +1. ಸೊ 2 - 1 is +1. ಸೊ ಎಕ್ಸ್ ಪ್ಲಸ್ 1ನ ನಾವು ಈ ಥರ ಯಾಕೆ ಬರೆದ್ವಪ್ಪ ಅಂದರೆ, ವಿ ಕ್ಯಾನ್ ಡಿರೈವ್ ದ ಕಾಮನ್ ಎಲಿಮೆಂಟ್. 2 to the power of x minus 1 ಕಾಮನ್ ಎಲಿಮೆಂಟ್ ಮಾಡೋದಕ್ಕೆ. ಸೊ ಹೇಗೆ ಮಾಡ್ತೀವಿ ಇದನ್ನ, 2 to the power of x minus 1 into 1 ಅಂತ ಬರೆದಿದ್ದಾನೆ. ಸೊ ಯು ಆರ್ ಜಸ್ಟ್ ಮಲ್ಟಿಪ್ಲೈ ಬೈ 1, ದೇರ್ ಇಸ್ ನೋ ಚೇಂಜ್. ಪ್ಲಸ್ 2 to the power of x minus 1 plus 2ನ ನಾವು ಇದು ಯಾವ ಥರ ಫಾರ್ಮುಲಾಪ್ಪ ಅಂದರೆ ನಮ್ಗೆ ಗೊತ್ತಿದೆ, a to the power of m plus n ಅಂದರೆ ನಥಿಂಗ್ ಬಟ್ a to the power of m into a to the power of n ಅಲ್ವಾ. ಫಾರ್ಮುಲಾನ ರಿವರ್ಸಲ್ ಇಟ್ಟಿದ್ದೇನೆ. ಅದೇ ರೀತಿ ಇಲ್ಲಿ m is equal to x minus 1, n is equal to 2. ಸೊ x minus 1 ಇದು ಪ್ಲಸ್ ಇದೆ ಇಲ್ಲಿ. ಸೊ ಇದೊಂದು ಹಿಂಗೆ ಸಪ್ರೇಟ್ ಮಾಡಿದ್ರೆ ಎಲ್ಲ ಒಂದೇ. ಐ ಆಮ್ ನಾಟ್ ಮಲ್ಟಿಪ್ಲೈಯಿಂಗ್, ಐ ಆಮ್ ಆ್ಯಡಿಂಗ್. ಸೊ ಇದೆಲ್ಲ ಒಂದೇ. ಇದು ಈ ಥರ ಮಾಡಿದಾಗ ಐ ಕ್ಯಾನ್ ಸಪ್ರೇಟ್ ದಿಸ್ ಇಂಟು a to the power of x minus 1 ಸಪ್ರೇಟು, a ಸ್ಕ್ವೇರ್ ಸಪ್ರೇಟ್. ಇಲ್ಲಿ a ಬದಲು 2 ಇದೆ. ಸೊ 2 to the power of x minus 1 ಸಪ್ರೇಟ್ ಮಾಡಿದ್ದೇನೆ, 2 ಸ್ಕ್ವೇರ್ ಸಪ್ರೇಟ್ ಮಾಡಿದ್ದೇನೆ. ಯಾಕೆ ಮಾಡಿದೆ ಇದನ್ನು, ಸೊ ದ್ಯಾಟ್ ಐ ಕ್ಯಾನ್ ರಿಮೂವ್ ದ ಕಾಮನ್ ಎಲಿಮೆಂಟ್. 2 to the power of x minus 1 ಕಾಮನ್ ಮಾಡ್ಬೋದು. ಸೊ 2 to the power of x minus 1 ಕಾಮನ್ ಮಾಡಿದ್ರೆ ಇಲ್ಲಿ 1 + 2 ಸ್ಕ್ವೇರ್. 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4. ಓಕೆನಾ. ಸೊ 2 to the power of x minus 1ನ ಫರ್ದರ್ ಮಾಡಿದ್ರೆ 4 + 1 5 ಆಯಿತು. 1280 ಡಿವೈಡ್ ಬೈ 5. 5 2 10, 28, 5 5 25, 30, 5 6 30. 2 to the power of x minus 1 256 ಬರ್ತಿದ್ದಂಗೆ ನಮಗೆ ಈ 256 ನೋಡಿ ಮ್ಯಾಜಿಕ್ ನಂಬರ್ ಇದು. ಯಾಕೆ, 2 to the power of 8 is equal to 256. ನಾವು ಮುಂಚೆ ಮಾಡಿ ನೋಡಿದ್ದೇವೆ ಒಂದ್ಸಲ. ಸೊ ಈಸಿಯಾಗಿ ಹಾಕ್ಬೋದು. ಯಾವಾಗ ಇಲ್ಲಿ 2 to the power 8 ಹಾಕ್ಬಿಟ್ಟೆ ಆವಾಗ ಇದು ಪವರ್ಸು ಸೇಮ್ ಆಯಿತು ಅರ್ಥ. ಅದೇ ಬೇಸ್ ಒಂದೇ ಇರಬೇಕು, 2 ಬೇಸ್ ಇರಬೇಕು ಎರಡಕ್ಕೂ. ಆವಾಗ x minus 1 is equal to 8. ಸೊ 1 ಈ ಕಡೆ ಕಳಿಸಿದ್ರೆ x is equal to 9. ಸೊ ಈ ಥರ ಪ್ರಾಬ್ಲಮ್ ಬಂದಾಗ ನಮಗೆ ಏನು ಗೊತ್ತಾಗಬೇಕಪ್ಪ ಅಂದರೆ, ಕೆಲವೊಂದು ಎಲಿಮಿನೇಷನ್ ಮಾಡೋಕ್ಕೆ ನೋಡಬೇಕು. ಏನು ಎಲಿಮಿನೇಟ್ ಮಾಡಬೇಕು, ಮೊದಲು ಈ ಪ್ಲಸ್ ಸೈನ್ ಎಲಿಮಿನೇಟ್ ಮಾಡಬೇಕು. ಓಕೆ, ಇಲ್ಲಿ ಪ್ಲಸ್ ಸೈನ್ ಇದ್ಬಿಟ್ರೆ ನಮಗೆ ಈ ಥರ ನಾವು ಫಾರ್ಮುಲಾನ ಅಪ್ಲೈ ಮಾಡೋಕ್ಕಾಗಲ್ಲ. ಎರಡನೇದು, ಎಲ್ಲನೂ ಒಂದೇ ಬೇಸಲ್ಲಿ ಥರ ಟ್ರೈ ಮಾಡಬೇಕು. ಸೊ ಈ 1280ನ ಏನಾದರೂ ಮಾಡಿ 2 to the power of ಸಮಥಿಂಗ್ ಮಾಡಬೇಕು. ವಾಟ್ ಎವರ್ ಈಸ್ ದಟ್ ಸಮಥಿಂಗ್. ಇಲ್ಲಿ ಎಕ್ಸ್ ಅಂತ ಬರೆಯಲ್ಲ, ಕನ್ಫ್ಯೂಸ್ ಆಗುತ್ತೆ, ಸಮಥಿಂಗ್. ಸೊ ನೀವು ಯಾವಾಗ ಇಲ್ಲಿ ಒಂದು ಕಡೆ 2 to the power of ಏನೋ ಒಂದಿರುತ್ತೆ, ಎಕ್ಸ್ ಸಮಥಿಂಗ್ ಇರುತ್ತೆ, ಈಸ್ ಈಕ್ವಲ್ ಟು ಇನ್ನೊಂದು ಕಡೆ 2 to the power of ಸಮ್ ನಂಬರ್ ಇರುತ್ತೆ, ಆವಾಗ ನೀವು ಎರಡು ಬೇಸ್ ಎಲಿಮಿನೇಟ್ ಮಾಡಿಬಿಟ್ಟು ಇದನ್ನು ಈಕ್ವೇಟ್ ಮಾಡ್ಬೋದು. ಅದನ್ನೇ ನಾವು ಇಲ್ಲಿ ಮಾಡಕ್ಕೆ ಟ್ರೈ ಮಾಡಿವಿ. ಸೊ ಮೊದಲೇನು ಮಾಡಿದ್ವಿ, ಕಾಮನ್ ತೊಗೊಳಕ್ಕೆ ಟ್ರೈ ಮಾಡಿದ್ವಿ. ಕಾಮನ್ ತೊಗೊಂಡಾಗ ನಮ್ಮ ಲೆಕ್ಕಗೆ ಇಲ್ಲಿ ಒಳಗಡೆ ನಂಬರ್ ಸಿಕ್ಬಿಡ್ತು. ಆ ನಂಬರ್ ಈ ಕಡೆ ಕಳಿಸ್ಬಿಟ್ವಿ. ಸೊ ವಿ ಗಾಟ್ ಓನ್ಲಿ 1 ನಂಬರ್ ವಿತ್ 2 ಬೇಸ್. ಅದೇ ಥರ ರೈಟ್ ಸೈಡ್ ಇರೋದು ಕೂಡ 2 to the power of ಸಮಥಿಂಗ್ ಅಂತ ಬಂತು. ಆವಾಗ ವಿ ಕ್ಯಾನ್ ಈಕ್ವೇಟ್ ದೀಸ್ ಟು. ದಟ್ ಈಸ್ ಹೌ ಯು ಅಪ್ರೋಚ್ ದ ಸರ್ಡ್ಸ್ ಅಂಡ್ ಇಂಡಿಸಸ್ ಪ್ರಾಬ್ಲಮ್. ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿ ಸೇರಿಸಿಟ್ಟಿದ್ದಾರೆ. ಫೈಂಡ್ ದ ವ್ಯಾಲ್ಯೂ ಆಫ್ 5 into 8 to the power of 1/3 plus 27 to the power of 1/3 whole cube whole to the power of 1/4. ಇದು ಸಿಕ್ಕಾಪಟ್ಟೆ ನಂಬರ್ಸ್ ಇದೆ, ಆದರೆ 2-3 ಸ್ಟೆಪ್ಪಲ್ಲೇ ಇದು ಸಾಲ್ವ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಇದು ಅದೇ ಸ್ಟೆಪ್ ಹಾಗೆ ಬರೆದಿದ್ದಾನೆ. 8 ನೋಡ್ತಿದ್ದಂಗೆ 2 ಕ್ಯೂಬ್ ಬರೀಬೇಕು, 27 ನೋಡ್ತಿದ್ದಂಗೆ 3 ಕ್ಯೂಬ್ ಬರೀಬೇಕು. ಇಂಟು 1/3 ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ, ಆಗೋಯ್ತು ಅಲ್ಲಿಗೆ. ಸೊ 2 + 3 ಆಗೋಯ್ತು. 2 + 3 ಎಷ್ಟಾಯಿತು, 5 ಆಯಿತು. 5 ಈ ಕ್ಯೂಬ್ ತೊಗೊಳ್ಳೋಣ, ಆ ಕ್ಯೂಬ್ ಹಾಕಿದ್ದೀವಿ, 5 ಕ್ಯೂಬ್ ಇಂಟು 1 to the power of 1/4 ಇದೆ. ಈ 5ಗೆ ಇಂಟು 5 ಮಾಡಿರೋದ್ರಿಂದ 5 to the power of 3 into 5 is nothing but 5 to the power of 4. a plus a to the power of m plus n. 5 to the power of 4ಗೆ to the power of 1/4 ಅಂದರೆ ಕ್ಯಾನ್ಸಲ್ ಆಗುತ್ತೆ. ಸೊ 5 ಹೊಡ್ಕೊಂಡ್ಬಿಟ್ಟು ತುಂಬ ಸಿಂಪಲ್ ಆನ್ಸರ್. ಇದೆಲ್ಲನೂ ಕ್ಯಾನ್ಸಲ್ ಆಗೋಯ್ತು. ಸೊ ಇಲ್ಲಿ 5 ಕೊಟ್ಟಿರೋ ಉದ್ದೇಶನೇ ಅದು. ಯಾಕೆಂದರೆ ಇಲ್ಲಿ 2 ಬಂತು, ಇಲ್ಲಿ 3 ಬಂತು,
2 + 3 5 ಆಯಿತು. 5 ಈ 3 ಕ್ಯಾನ್ಸಲ್ ಆಗೋಯ್ತು. ಇಲ್ಲಿ 4 ಬೇಕು, ಅದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಅಂತ ಇನ್ನೊಂದು 5 ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಸೊ 5 ಕ್ಯೂಬ್ ಇಂಟು 5 to the power of 4 ಇಂಟು 1/4 ಇಸ್ ನಥಿಂಗ್ ಬಟ್ 5. ಸೊ ಇದನ್ನು ನೀವು ಈ ಪ್ರಾಬ್ಲಮ್ನ ಇಂಥ ಪ್ರಾಬ್ಲಮ್ಮು 5-6 ಸಲ ಮಾಡಿದ್ದಿದ್ರೆ ನೀವು ಈ ಸ್ಟೆಪ್ಸ್ ಮಾಡೋ ಅಗತ್ಯನೇ ಬರ್ತಿರ್ಲಿಲ್ಲ, ಇಲ್ಲಿಲ್ಲೇ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. ದಟ್ ಈಸ್ ಹೌ ಆಪ್ಟಿಟ್ಯೂಡ್ ಎಕ್ಸಾಮ್ಸ್ ಆರ್ ಗಿವನ್. ಆಪ್ಟಿಟ್ಯೂಡ್ ಎಕ್ಸಾಮ್ ಈಸ್ ನಾಟ್ ಗಿವನ್ ಟು ಆನ್ಸರ್ ಸ್ಟೆಪ್ ಬೈ ಸ್ಟೆಪ್ ಲೈಕ್ ದಿಸ್. ಅವರು ಅದಕ್ಕೆ ನಿಮಗೆ ಕ್ವಶನ್ ಪೇಪರ್ನಲ್ಲಿ ಆನ್ಸರ್ ಬರೆಯೋದಕ್ಕೆ ಜಾಗ ಕೊಟ್ಟಿರಲ್ಲ. ಅವ್ರಿಗೆ ಸ್ಟೆಪ್ಸೇ ಬೇಕಿಲ್ಲ. ಅವ್ರಿಗೆ ಕರೆಕ್ಟಾಗಿ ಡೈರೆಕ್ಟಾಗಿ ಆನ್ಸರ್ಗೆ ಹೋಗೋದಕ್ಕೆ ನಿಮಗೆ ಬರುತ್ತಾ? ಅದು ಇಲ್ಲ ಆಗಬೇಕಪ್ಪ ಅಂದರೆ ಮೆಂಟಲ್ ಕ್ಯಾಲ್ಕುಲೇಷನ್ ಆಗಬೇಕು. ಮೆಂಟಲ್ ಕ್ಯಾಲ್ಕುಲೇಷನ್ ಆಗಬೇಕು ಅಂದರೆ ನೀವು ಪೇಪರ್ ಮೇಲೆ 10 ಸಲ ಪ್ರಾಕ್ಟೀಸ್ ಮಾಡಬೇಕು. ಮಾಡಬೇಕಾದ್ರೆ ಯೋಚನೆ ಮಾಡ್ಕೊಂಡು ಮಾಡಬೇಕು, ಸುಮ್ಮನೆ ಬ್ಲೈಂಡಾಗಿ ಮಾಡಬಾರ್ದು. ಯಾಕೆ ಮಾಡ್ತಾ ಇದ್ದೀರಾ? 8 ನೋಡ್ತಿದ್ದಂಗೆ ನನಗೆ 2 ಕ್ಯೂಬ್ ಅಂತ ತಲೆಗೆ ಬಂತು. ಟು ದ ಪವರ್ ಆಫ್ 1/3 ಬಂದಾಗ 3 × 1/3 ಕ್ಯಾನ್ಸಲ್ ಆಯಿತು. ಸೊ ಅಲ್ಲಿ 2 ಇದೆ ಅಂತ ತಲೆಯಲ್ಲಿ ಓಡ್ತಾ ಇರಬೇಕು. ನೆಕ್ಸ್ಟ್ ಪ್ರಾಬ್ಲಮ್ಮು, ಇಫ್ 1/5 to the power of 3y is equal to 0.008, find the value of 0.25y. ಇಲ್ಲೂ ಅಷ್ಟೇ ನೋಡಿ, 0.008 ಅಂತಿದ್ದಂಗೆ ನಮಗೆ 0.2 ಕ್ಯೂಬ್ ತಲೆಗೆ ಬರಬೇಕು. ಯಾಕೆಂದರೆ 2 ಕ್ಯೂಬ್ 8 ಆದರೆ 0.2 ಕ್ಯೂಬು 8 1 2 3 ಆದಮೇಲೆ ಡೆಸಿಮಲ್ ಇಡಬೇಕು. ಸೊ ಅದನ್ನು ನೋಡೋಣ. ಸೊ 1/5 to the power of 3y is equal to ಇಲ್ಲಿ 8/1000 ಹಾಕೋಣ. ಸೊ 8/1000 ಹಾಕೊಂಡ್ರು ಕೂಡ ಸೇಮ್ ಥಿಂಗ್, 0.2 ಕ್ಯೂಬ್ ಆಯಿತು. 8/1000. ಸೊ 1/5 to the power of 3y is equal to 8/1000 ಅಂದರೆ ಡಿವೈಡ್ ಮಾಡಿ, 2 4ಲಿ 2 500ಲಿ ಆಮೇಲೆ 2 2ಲಿ 125 ಬರುತ್ತೆ. ಓಕೆ. ಸೊ ಈ 125 ಕೂಡ ತಮ್ಮ ಮ್ಯಾಜಿಕ್ ನಂಬರು. ಯಾಕೆ? ದಿಸ್ ಇಸ್ 5 ಕ್ಯೂಬ್. ಸೊ 1/5 to the power of 3y is equal to 1/5 ಕ್ಯೂಬ್ ಅಂದರೆ 1/5 whole to the power of 3. ನೋಡಿ, ಎಲ್ಲ ಸೇಮ್ ಇದ್ದಾಗ, ಬೇಸ್ ಸೇಮ್ ಇದ್ದಾಗ ನಮಗೆ 3y is equal to 3 ಹಾಕೋಬೋದು. ಆವಾಗ y is equal to 1 ಸಿಕ್ಬಿಡ್ತು. ಒನ್ಸ್ y is equal to 1, 0.25 to the power of y is equal to 0.25. ಸೊ ತುಂಬ ಸಿಂಪಲ್ ಪ್ರಾಬ್ಲಮ್ನ ಅವರು ತುಂಬ ಕಾಂಪ್ಲೆಕ್ಸ್ ಆಗಿ ಕಾಣೋ ಹಾಗೆ ತೋರಿಸಿದ್ದಾರೆ. ಇದು ಅಷ್ಟೇ. 2 to the power of x is equal to 2, 3 to the power of y is equal to 6 to the power of minus z ಆದರೆ find the value of 1/x plus 1/y plus 1/z. ಇಲ್ಲೂ ಅಷ್ಟೇ. ಇಟ್ ಲುಕ್ಸ್ ವೆರಿ ಕನ್ಫ್ಯೂಸಿಂಗ್ ಬಟ್ ವೆರಿ ಸಿಂಪಲ್ ಟು ಆನ್ಸರ್. ಹಾಗೆ ನೋಡೋಣ. ನಾವು ಏನು ಮಾಡೋಣ, ಫಸ್ಟು 2 to the power of xಗೆ ಕೆ ಅಂತ ಕೊಡೋಣ. ಓಕೆ, ಎಕ್ಸ್ ಅಂದರೆ ಕೊಡೋಕ್ಕಾಗಲ್ಲ, ಯಾಕಂದರೆ ಈಗಾಗಲೇ ಎಕ್ಸ್ ಯೂಸ್ ಆಗಿದೆ. ಸೊ 2 to the power of x ಆಲ್ಸೋ ಈಸ್ ಈಕ್ವಲ್ ಟು 3 to the power of y is also is equal to 6 to the power of z. ಈಗ ನಾವು ಸರ್ಡ್ಸ್ ಅಪ್ಲೈ ಮಾಡಿದ್ರೆ 2 is equal to k to the power of 1/x ಅಲ್ಲ. ದಿಸ್ ಇಸ್ ಹೌ ಸರ್ಡ್ ಈಸ್ ಎಕ್ಸ್ಪ್ರೆಸ್ಡ್. 3 is equal to k to the power of 1/y. ಹಾಗೆ 6 is equal to k to the power of 1/-z ಅಥವಾ -1/z. ನಮಗೆ ಗೊತ್ತಿದೆ 2 × 3 is equal to 6. ಅದರ್ಥ k to the power of 1/x into k to the power of 1/y is equal to k to the power of -1/z. ಸೊ ಬೇಸ್ ಒಂದೇ ಆದಾಗ ನೀವು ಬೇಸ್ ತೆಗಿಬೋದು. ಆವಾಗ ಏನಾಗುತ್ತೆ, 1/x plus 1/y is equal to -1/z. ಇದನ್ನು ಈ ಕಡೆ ಕಳಿಸ್ಬಿಟ್ರೆ +1/z ಆಗುತ್ತೆ, is equal to 0. ಆನ್ಸರ್ ಸಿಕ್ಕೇ ಬಿಡ್ತು. ಸೊ ವೆರಿ ಸಿಂಪಲ್. ಓನ್ಲಿ ಇಫ್ ಯು ನೋ ಹೌ ಟು ಸಬ್ಸ್ಟಿಟ್ಯೂಟ್ 2 to the power of x equal to k. ಸರ್ಡ್ಸ್ ಗೊತ್ತಿರಬೇಕು. 2 to the power of x is equal to k ಆದರೆ 2 is equal to k to the power of 1/x. ಸೊ ನಮಗೆ ಪ್ರಾಬ್ಲಮ್ನಲ್ಲಿ 1/x ಇರೋದ್ರಿಂದ ಈ ಎಕ್ಸನ್ನು ಹೇಗೆ ಆಚೆ ತೆಗಿಬೇಕು, ಇದು ಯಾವುದೋ ಪವರ್ ಮೇಲೆ ಕೂತಿದೆ, ಅಲ್ಲೇ ಇಳಿಸ್ಬೇಕು. ಈ 2 ಕುದುರೆ ಮೇಲೆ ಎಕ್ಸ್ ಕೂತಿದೆ, ಆ ಕುದುರೆಯಿಂದ ಕೆಳಗೆ ಇಳಿಸ್ಬೇಕು. 3 ಕುದುರೆ ಮೇಲೆ ವೈ ಕೂತಿದೆ, ಇಳಿಸ್ಬೇಕು ಅಂದರೆ ನಾವು ಸಿಂಪಲ್ಲಾಗಿ ಸರ್ಡ್ಸ್ನ ಯೂಸ್ ಮಾಡಬೇಕು. ದಟ್ಸ್ ಹೌ ವಿ ಶುಡ್ ಥಿಂಕ್. ಲಾಸ್ಟ್ ಕ್ವೆಶ್ಚನ್. Given t is equal to 2 plus cube root of 4 plus cube root of 2, determine the value of t cube minus 6t square plus 6t minus 2. ಇಲ್ಲೂ ಅಷ್ಟೇ ನಮಗೊಂದು ಮುಂಚೆ ಕಲ್ತಿರೋ ಕೆಲವು ಫಾರ್ಮುಲಾ ಉಪಯೋಗ ಬರುತ್ತೆ. ಯಾವುದಪ್ಪ ಅದು ಅಂದರೆ, ನಾವು ಈಗ ಪ್ರಾಬ್ಲಮ್ ಕೊಟ್ಟದ್ದು ಹಾಗೆ ಬರ್ಕೊಳ್ಳೋಣ. ಈ 2 ಈ ಕಡೆ ಕಳಿಸ್ಕೊಳ್ಳೋಣ. ಯಾಕಪ್ಪ ಅಂದರೆ ನಮಗೆ ಕ್ಯೂಬ್ ರೂಟ್ ಆಫ್ 4 ಕ್ಯೂಬ್ ರೂಟ್ ಆಫ್ 2 ಇಲ್ಲಿ ಪ್ಲಸ್ ಇರೋದ್ರಿಂದ ನಾವು ಇದನ್ನು ಹೋಲ್ ಕ್ಯೂಬ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಅಂತ ಮುಂಚೆ ಕಲ್ತಿದ್ದೀವಿ. ಸೊ ಕ್ಯೂಬನ್ನು ಕಂಡುಹಿಡಿಬೇಕಾದ್ರೆ 2 ಇದ್ದರೆ ಬೆಟರು, 3 ಇದ್ದರೆ ಕಷ್ಟ. ಅದಕ್ಕೋಸ್ಕರ ಈ ಒಂದು ಐಟಮ್ನ ಈ ಕಡೆ ಕಳಿಸ್ಬಿಟ್ರೆ t - 2 is equal to ಕ್ಯೂಬ್ ರೂಟ್ ಆಫ್ 4 ಪ್ಲಸ್ ಕ್ಯೂಬ್ ರೂಟ್ ಆಫ್ 2. ಇದನ್ನು ನಾವು
ಈ ಕಡೆನೂ ಕ್ಯೂಬ್ ಮಾಡಬೇಕು, ಲೆಫ್ಟಲ್ಲೂ ರೈಟಲ್ಲೂ ಕ್ಯೂಬ್ ಮಾಡಿದ್ರೆ ವ್ಯಾಲ್ಯೂ ಸಿಗುತ್ತೆ. ಅದಕ್ಕೆ ಮುಂಚೆ ನಮಗೆ 2 ಫಾರ್ಮುಲಾ ಗೊತ್ತಿದೆ. a minus b whole cube is equal to a cube minus b cube minus 3ab into a minus b. a cube plus a plus b whole cube is equal to a cube plus b cube plus 3ab into a plus b. ಈ 2 ಫಾರ್ಮುಲಾ ನಾವು ಮುಂಚೆನೇ ಕಲ್ತಿದ್ದೇವೆ. ಇಂಥ ಟೈಮಲ್ಲಿ ಆ ಕಲ್ತಿರೋದನ್ನು ಬಳಸ್ಕೋಬೇಕು. ಅದನ್ನು ಇಲ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಗೊತ್ತಿದೆ a minus b whole cube ಅಂದರೆ t minus 2 whole cube ಅಲ್ವಾ. t cube minus 2 cube minus 3 into t into 2 whole into t minus 2. ಸೊ ಇದಕ್ಕೆ ಮೊದಲನೇ ಫಾರ್ಮುಲಾ ಅಪ್ಲೈ ಮಾಡಿದ್ವಿ. ಅದೇ ಥರ ಇಲ್ಲಿ ಕ್ಯೂಬ್ ರೂಟ್ 4 ಪ್ಲಸ್ ಕ್ಯೂಬ್ ರೂಟ್ 2 ಹೋಲ್ ಕ್ಯೂಬ್, ಅದಕ್ಕೆ ನಾವು ಮತ್ತೆ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ 3 ಇಂಟು a ಇಂಟು b ಹೋಲ್ ಇಂಟು a ಪ್ಲಸ್ b ಮಾಡಿದಾಗ ಇನ್ನು ಸಾಲ್ವ್ ಮಾಡ್ತಾ ಹೋಗೋಣ. 2 ಕ್ಯೂಬ್ ಇಸ್ ಆ್ಯಕ್ಚುಲಿ 8 ಇಲ್ಲಿ ಹಾಕೊಂಡಿದ್ದೇವೆ. ಇಲ್ಲಿ 3 ಇಂಟು 2 6 ಇಂಟು ಟಿ 60 ಟಿ ಮೈನಸ್ 2 ಇದನ್ನ ಹಾಗೆ ಹಾಕೊಂಡಿದ್ದೇವೆ. ನೆಕ್ಸ್ಟ್ ಟಿ ಕ್ಯೂಬ್ ಮೈನಸ್ 2 ಕ್ಯೂಬ್ ಮೈನಸ್ 60 ಇಂಟು ಟಿ 60 ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 60 ಇಂಟು 2 12t ಇಸ್ ಈಕ್ವಲ್ ಟು ಇದನ್ನು ಹಾಗೆ ಹಾಕೊಂಡಿದ್ದೇವೆ. ಇನ್ನೂ ಒಂದು ಸ್ಟೆಪ್ಪು, ಆ್ಯಕ್ಚುಲಿ ಕ್ಯಾನ್ ರೆಡ್ಯೂಸ್ ದ ನಂಬರ್ ಆಫ್ ಸ್ಟೆಪ್ಸ್, ಇದು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಅಂತ ಹಾಗೆ ಹಾಕೊಂಡಿದ್ದೇನೆ. ಸೊ ಲೆಫ್ಟ್ ಸೈಡಲ್ಲಿ ಟಿ ಕ್ಯೂಬ್ ಮೈನಸ್ 2 ಕ್ಯೂಬ್ ಇಸ್ 8 ಮೈನಸ್ 60 ಸ್ಕ್ವೇರ್ ಪ್ಲಸ್ 12t. ಇಲ್ಲಿ ಕ್ಯೂಬ್ ರೂಟ್ ಆಫ್ 4 ಹೋಲ್ ಕ್ಯೂಬ್ ಅಂದರೆ 4 ಆಗುತ್ತೆ. ಇದು ಕ್ಯಾನ್ಸಲ್ ಆಗುತ್ತೆ. ಅದೇ ಥರ ಇದು ಕ್ಯಾನ್ಸಲ್ ಆಗುತ್ತೆ, 2 ಆಗುತ್ತೆ. ಓಕೆ, ಇದು ಸ್ಕ್ವೇರ್ ರೂಟ್ 2 ಅಲ್ಲ, ಇದು ಕ್ಯೂಬ್ ರೂಟ್ ಸಿಂಬಲ್ ಮಾತ್ರ ಆಗುತ್ತೆ. ಇಲ್ಲಿ 3 ಇಂಟು ಇದು 2 ಇಂಟು ಇಲ್ಲಿ ನೋಡಿ, ಇದನ್ನು ನಾವು ಇಲ್ಲಿ ಹುಷಾರಾಗಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಟೇಕಿಂಗ್ ಫ್ರಮ್ ದ ಈಕ್ವೇಷನ್ 1 t minus 2 is equal to cube root 4 plus cube root 2. ಅದೇ ಇಲ್ಲಿ ಕಾಣಿಸ್ತಾ ಇದೆ, ಕ್ಯೂಬ್ ರೂಟ್ 4 ಪ್ಲಸ್ ಕ್ಯೂಬ್. ಇದನ್ನು ನಾವು ಟಿ ಮೈನಸ್ 2ಗೆ ರೀಪ್ಲೇಸ್ ಮಾಡ್ಬೋದು. ಯಾಕೆ ಮಾಡಿದ್ವಿ, ನಮಗೆಲ್ಲನೂ ಟಿನಲ್ಲೇ ಬೇಕು, ಇನ್ನು ಯಾವುದು ಬೇಡ. ಸೊ ಟಿ ಮೈನಸ್ 2 ಹಾಕೊಂಡ್ವಿ. ಈಗ ಫರ್ದರ್ ಸಿಂಪ್ಲಿಫೈ ಮಾಡಿ ಟಿ ಕ್ಯೂಬ್ ಮೈನಸ್ 8 ಮೈನಸ್ 60 ಸ್ಕ್ವೇರ್ ಪ್ಲಸ್ 12t ಹಾಗೆ ಇದೆ. 4 ಪ್ಲಸ್ 2 6, 3 2 6 ಇಂಟು ಟಿ 60, 3 2 6 ಮೈನಸ್ 2 ಇಸ್ ಮೈನಸ್ 12. ಇದನ್ನು ನೀವು ಈ ಕಡೆ ಆ ಕಡೆ ಮೂವ್ ಮಾಡಿದ್ರೆ ಟಿ ಕ್ಯೂಬ್ ಮೈನಸ್ ಇಲ್ಲಿ ಮೈನಸ್ 60 ಸ್ಕ್ವೇರ್ ಹಾಗೆ ಇದೆ, ಇಲ್ಲಿ ಪ್ಲಸ್ 12t, ಇಲ್ಲಿ ಪ್ಲಸ್ 60 ಇದೇ ಕಡೆ ಬಂದಾಗ ಮೈನಸ್ 60 ಆಗುತ್ತೆ. ಸೊ ಅದು ಪ್ಲಸ್ 60 ಆಗಿತ್ತು. ಮೈನಸ್ 8 ಇದು ಮೈನಸ್ 12 ಈ ಕಡೆ ಬಂದಾಗ ಪ್ಲಸ್ 12 ಆಗುತ್ತೆ. ಇಲ್ಲೊಂದು ಇದು 6 ಇದೆ, ಇಲ್ಲಿ 6 ಮೈನಸ್ 12 ಇಸ್ ಮೈನಸ್ 6. ಇದು ಈ ಕಡೆ ಬಂದಾಗ ಪ್ಲಸ್ 6, 8 ಮೈನಸ್ 8 ಪ್ಲಸ್ 6 ಇಸ್ ಮೈನಸ್ 2 ಇಸ್ ಈಕ್ವಲ್ ಟು 0. ಸೊ ನಮಗೆ ಬೇಕಾಗಿರೋದು ಟಿ ಕ್ಯೂಬ್ ಮೈನಸ್ 60 ಸ್ಕ್ವೇರ್ ಪ್ಲಸ್ ಟಿ ಮೈನಸ್ 2 ಇಸ್ ಈಕ್ವಲ್ ಟು ಆನ್ಸರ್ 0. ಸೊ ಇಲ್ಲಿ ಆಪ್ಷನ್ಸು ಒನ್ ಆಫ್ ದ ಆಪ್ಷನ್ ವಿಲ್ ಬಿ 0. ಅದನ್ನು ನಾವು ಚೂಸ್ ಮಾಡಬೇಕು. ಇದು ನೋಡೋದಕ್ಕೆ ತುಂಬ ಕಾಂಪ್ಲೆಕ್ಸ್ ಆಗಿ ಕಾಣಿಸಿದ್ರು ಕೂಡ ನಮಗೆ ಈ 2 ಫಾರ್ಮುಲಾ ಗೊತ್ತಿದ್ಬಿಟ್ರೆ ಬೇಗ ಮಾಡ್ಕೊಂಡು. ಓಕೆ, ವಿತ್ ದ್ಯಾಟ್ ಆಲ್ ದ ವೆರಿ ಬೆಸ್ಟ್ ವಿಶಸ್. ಸುಮಾರು ಪ್ರಾಬ್ಲಮ್ ಸಾಲ್ವ್ ಮಾಡಿ